ಗ್ಯಾರಂಟಿಗಳನ್ನ ನಿಲ್ಲಿಸುತ್ತೇವೆ ಅಂತ ಬ್ಲಾಕ್ ಮೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರಿಗೆ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಲೋಕಸಭೆಯಲ್ಲಿ ನಿರೀಕ್ಷಿತ ಫಲಿತಾಂಶ ಬಾರದ ಹಿನ್ನೆಲೆಯಲ್ಲಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಜನರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದೆ. ಕಾಂಗ್ರೆಸ್ ಚುನಾವಣೆ ಗೆಲ್ಲೋದಕ್ಕೆ ಏನ್ ಬೇಕಾದ್ರೂ ಮಾಡುತ್ತೆ. ಇವರು ಚುನಾವಣೆ ಸಂದರ್ಭದಲ್ಲಿ ಜನರಿಗೆ ಧಮಕಿ ಹಾಕಿದ್ರು, ಲೋಕ ಚುನಾವಣೆಯಲ್ಲಿ ಗೆಲ್ಲಿಸದಿದ್ದರೆ ಗ್ಯಾರಂಟಿ ಸ್ಕೀಮ್ ಬಂದ್ ಮಾಡ್ತೇವೆ ಅಂತ, ಗ್ಯಾರಂಟಿಗಳನ್ನ ನಿಲ್ಲಿಸುತ್ತೇವೆ ಅಂತ ಜನರಿಗೆ ಬೆದರಿಕೆಯನ್ನ ಒಡ್ಡಿತ್ತು ಕಾಂಗ್ರೆಸ್. ಆದ್ರೆ ಈ ಸರ್ಕಾರದ ಗ್ಯಾರಂಟಿಗಳು ಯಾರಿಗೂ ತಲುಪುತ್ತಿಲ್ಲ ಅಂತ ಡಿಸಿಎಂ ಡಿಕೆಶಿ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಗ್ಯಾರಂಟಿಗಳನ್ನ ನಿಲ್ಲಿಸುತ್ತೇವೆ ಅಂತ ಬ್ಲಾಕ್ ಮೇಲ್ ಮಾಡಿದ್ದಾರೆ ಕಾಂಗ್ರೆಸ್ನವರು ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ಲೋಕಸಭೆಯಲ್ಲಿ ನಿರೀಕ್ಷಿತ ಫಲಿತಾಂಶ ಬಂದಿಲ್ಲ, ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಜನರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದೆ, ಗ್ಯಾರಂಟಿ ಸ್ಕೀಮ್ಗಳನ್ನ ನಿಲ್ಲಿಸಿ ಬಿಡ್ತೀವಿ ಅಂತ ಈ ರೀತಿಯಾಗಿ ಬಹಳಷ್ಟು ಆಕ್ರೋಶದ ಮಾತುಗಳನ್ನಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಸ್ವಾತಂತ್ರ್ಯ ದಿನದ ಇವತ್ತೇನು ಶುಭಾಶಯಗಳನ್ನ ಕೋರ್ಲಿಕ್ಕೆ ಇಚ್ಛಪಡ್ತೇನೆ. 78 ವರ್ಷ ಈಗಾಗಲೇ ಪೂರೈಸಿದ್ದೇವೆ. ಎಲ್ಲ ಮಹನೀಯರು, ನಮ್ಮ ಪೂರ್ವಜರ ಒಂದು ಹೋರಾಟದ ಪ್ರತಿಫಲ 200 ವರ್ಷಗಳ ಕಾಲ ಬ್ರಿಟಿಷರು ನಮ್ಮ ದೇಶವನ್ನ ಆಳ್ವಿಕೆಯನ್ನು ಮಾಡಿದ್ರು. ಅವರಿಂದ ಮುಕ್ತಿಗೊಳಿಸಲಿಕ್ಕೆ ಸಾಕಷ್ಟು ಜನ ಪ್ರಾಣವನ್ನು ತ್ಯಾಗ ಮಾಡಿರ್ತಕ್ಕಂಥದ್ದು ಇವತ್ತು ಒಂದು ದೊಡ್ಡ ಇತಿಹಾಸ ನಮ್ಮ ಕಣ್ಮುಂದೆ ಇದೆ. ಇವತ್ತು ಜೆಪಿ ಭವನದ ಪಕ್ಷದ ಕಚೇರಿಯಲ್ಲಿ 78 ವರ್ಷ ಈಗಾಗಲೇ ನಾವು ಸ್ವಾತಂತ್ರ್ಯವನ್ನ ಏನು ಪೂರೈಸಿದ್ದೇವೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಫ್ಲಾಗ್ ಅನ್ನ ಹಾಯೆಸ್ಟ್ ಮಾಡುವ ಮೂಲಕ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನ ಎಲ್ಲ ನಮ್ಮ ಭಾರತೀಯನಿಗೂ ಎಲ್ಲ ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಶುಭಾಶಯಗಳನ್ನ ಕೋರ್ಲಿಕ್ಕೆ ಇಷ್ಟಪಡ್ತಾರೆ. ಹಾಗೆ ಕಾಂಗ್ರೆಸ್ನ ಒಂದು ಗ್ಯಾರಂಟಿ ವಿಚಾರವಾಗಿ ಪರಾಮರ್ಶೆ ಮಾಡಬೇಕು ಅಂತ ಇಲ್ಲಿನ ಸಚಿವರು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದ್ದಾರೆ. ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಿಲ್ಲಿಸೋ ವಿಚಾರವಾಗಿ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಮುಖ್ಯಮಂತ್ರಿಗಳ ಹಾದಿಯಾಗಿ, ಉಪಮುಖ್ಯಮಂತ್ರಿಗಳ ಹಾದಿಯಾಗಿ ರಾಜ್ಯದ ಜನತೆಗೆ ಒಂದು ಕಮಿಟ್ಮೆಂಟ್ ಅನ್ನ ಕೊಟ್ಟಿದ್ರು, ಮಾತನ್ನ ಕೊಟ್ಟಿದ್ರು. ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ಅವನಿಗೂ ಫ್ರೀ, ಇನ್ನೊಬ್ರಿಗೂ ಫ್ರೀ ಅಂದ್ರು. ಅಲ್ಲಿ ಕಾಕಾ ಪಾಟೀಲು ಕೇಳಲಿಲ್ಲ, ಮಾದೇವಪ್ಪನವರು ಕೇಳಲಿಲ್ಲ, ಈ ರಾಜ್ಯದ ಜನತೆನೂ ಕೇಳಲಿಲ್ಲ 5 ಗ್ಯಾರಂಟಿ ಕೊಡಿ ಅಂತ. ಈ ಗ್ಯಾರಂಟಿಗಳ ಕಮಿಟ್ಮೆಂಟ್ ಕೊಟ್ಟಂತದ್ದು ಈ ಕಾಂಗ್ರೆಸ್ನ ಪಕ್ಷ, ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು. ಈಗಾಗಲೇ 15 ಬಜೆಟ್ನ ಮಂಡನೆ ಮಾಡಿದ್ದಾರೆ. ಅತ್ಯಂತ ಅನುಭವಿಗಳು. ಅವ್ರ ಜೊತೆನಲ್ಲಿ ಪಾಪ ಸಾಕಷ್ಟು ಜನ ಅನುಭವಸ್ಥರಿದ್ದಾರೆ. ನಾವು ಪ್ರತಿನಿತ್ಯ ನೋಡಿದ್ದೇವೆ ಯಾವ ರೀತಿ ಈ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ಒಂದ್ ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿರ್ತಕ್ಕಂಥದ್ದು, ಇನ್ನೊಂದು ಕಡೆ ಇವತ್ತು ಗೈಡೆನ್ಸ್ ವ್ಯಾಲ್ಯೂನ 30% ಏರಿಕೆಯನ್ನ ಮಾಡಿರುವಂತದ್ದು. ಇವೆಲ್ಲವನ್ನು ಇವತ್ತು ಏರಿಕೆ ಮಾಡುವ ಮೂಲಕ ಎಲ್ಲ ಎಕ್ಸೈಸ್ದು ಎಲ್ಲವೂ ಕೂಡ ಇವತ್ತು ಬೆಲೆ ಏರಿಕೆ ಆಗಿದೆ. ಇವತ್ತು ಹಾಲಿನ ದರ, ಇವತ್ತು ಪ್ರೋತ್ಸಾಹ ಧನದ ಬಗ್ಗೆ ಇವತ್ತು ಇಲ್ಲಿವರೆಗೂ ರೈತರಿಗೆ ಸಿಕ್ಕಿಲ್ಲ. ಆದ್ರೆ ಹಾಲಿನ ದರ ಏರಿಕೆ ಮಾಡ್ಕೊಂಡಿದ್ದಾರೆ. ಆದ್ರೆ ಯಾವುದೇ ರೀತಿ ಪ್ರೋತ್ಸಾಹ ಧನದಲ್ಲಿ ಇವತ್ತು ರೈತರುಗಳು ಅನುಭವಿಸ್ತಾ ಇರ್ತಕ್ಕಂಥ ಸಂಕಷ್ಟ. ಇವತ್ತು ನಮ್ಮ ರಾಜ್ಯ ಬಹಳ ಸಂಪತ್ಭರಿತವಾದಂತ ಒಂದು ರಾಜ್ಯ. ಹತ್ತತ್ರ 3.5 ಲಕ್ಷ ಕೋಟಿ ಇವತ್ತು ನಮ್ಮ ರಾಜ್ಯದ ಬಡ್ಜೆಟ್ ಇದೆ. ಸಾಕಷ್ಟು ತೆರಿಗೆ ಮೂಲಕ ಕಟ್ಟತಕ್ಕಂಥ ಈ ರಾಜ್ಯದ ಜನತೆಯ ಒಂದು ಹಣ ಇವತ್ತು ಯಾವ ರೀತಿ ದುರ್ಬಳಕೆ ಆಗ್ತಾ ಇರ್ತಕ್ಕಂಥದ್ದನ್ನ ಎಲ್ಲವನ್ನೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ, ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಪಾದಯಾತ್ರೆಯನ್ನ ಮಾಡಿದ್ವು. ಒಂದ್ ಕಡೆ ವಾಲ್ಮೀಕಿ ನಿಗಮಕ್ಕೆ ಸೇರಿರ್ತಕ್ಕಂಥ ಹಣವನ್ನ 187 ಕೋಟಿ ರೂಪಾಯಿ ವರ್ಗಾವಣೆಯನ್ನ ಮಾಡಿರ್ತಕ್ಕಂಥದ್ದು ಕೂಡ ನಮ್ಮ ಕಣ್ಮುಂದೆ ಇರ್ತಕ್ಕಂಥ ವಿಚಾರ. ಜೊತೆಯಲ್ಲಿ ಇವತ್ತು ಒಂದ್ ಕಡೆ ಇವತ್ತೇನು SC ST ಸಮುದಾಯಗಳಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಒಂದ್ ಕಡೆ SCP TSP ವರ್ಕ್ ಅಲ್ಲಿ 25,000 ಕೋಟಿ, ಅಲ್ಲೂ ಕೂಡ ಇವತ್ತು ವ್ಯತ್ಯಾಸಗಳು ಕಂಡು ಬಂದಿರತಕ್ಕಂಥದ್ದು.
ಇವತ್ತು ಕೇಳಿದ್ರೆ ಗ್ಯಾರಂಟಿಗಳನ್ನು ಕೂಡ ಇವತ್ತು ಕಳೆದ ಚುನಾವಣೆ ಟೈಮಲ್ಲಿ ಧಮಕಿಯನ್ನ ಹಾಕ್ತಾರೆ. ಇದೇ ರಾಜ್ಯ ಸರ್ಕಾರ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆಲ್ಲದೆ ಹೋದಲ್ಲಿ ಏನು ತರಾತುರಿಯಲ್ಲಿ ಫಲಾನುಭವಿಗಳು ಅಂತಕ್ಕಂಥ ಸಭೆಯನ್ನ ಮಾಡಿ ಆ ಸಭೆ ಮೂಲಕ ರಾಜ್ಯದ ಹೆಣ್ಣು ಮಕ್ಕಳಿಗೆ, ರಾಜ್ಯದ ಜನತೆಗೆ ಒಂದು ರೀತಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ಯಾವ ಕಾರಣಕ್ಕೂ ನೀವು ನಮ್ಮ ಸಂಸದರನ್ನ ಆಯ್ಕೆ ಮಾಡದೆ ಹೋದ್ರೆ ಗ್ಯಾರಂಟಿಗಳನ್ನ ರದ್ದು ಮಾಡ್ತೇವೆ ಅಂದ್ರು. ಗ್ಯಾರಂಟಿಗಳು ಈಗಾಗಲೇ ಯಾರಿಗೂ ಮುಟ್ತಾ ಇಲ್ಲ. ಇದನ್ನ ಮತ್ತೆ ಯಾವ್ಯಾವ ರೀತಿ ಮೊನ್ನೆ ದಿನ ಈಗಾಗಲೇ ನೀವು ಮಾಧ್ಯಮದಲ್ಲಿ ತೋರಿಸಿದ್ದೀರಿ. ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ, ಸರ್ವ ವರ್ಷ ಮಾಡ್ತೀನಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಬ್ಲಾಕ್ ಮೇಲ್ ಗ್ಯಾರಂಟಿಗಳ ಮೂಲಕ ಬ್ಲಾಕ್ ಮೇಲ್ ಮಾಡುವಂತ ರಾಜಕಾರಣ ನಡೀತಂತೀರ ಮತದಾರ ಮೇಲೆ, ಜನರ ಮೇಲೆ. ಇದು ಬಹಳ ಸ್ಪಷ್ಟ. ಇವತ್ತು ಗ್ಯಾರಂಟಿಗಳು ಕೊಡುವಂತಕ್ಕಂಥದ್ದು ಈ ರಾಜ್ಯದ ಜನತೆ ಯಾರು ಕೂಡ ಅಪೇಕ್ಷೆ ಇಟ್ಕೊಂಡಿರಲಿಲ್ಲ. ಕೊಡ್ತೀನಿ ಅಂತಕ್ಕಂಥ ಕಮಿಟ್ಮೆಂಟ್ ಅನ್ನ ಕೊಟ್ಟ ಮೇಲೆ ಆ ಕಮಿಟ್ಮೆಂಟ್ ಪ್ರಕಾರವಾಗಿ, ಮಾತಿನ ಪ್ರಕಾರವಾಗಿ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಇನ್ನೊಂದ್ ಕಡೆ ಈಗ ಟಿಬಿ ಡ್ಯಾಮ್ ವಿಚಾರವಾಗಿ 3-4 ಜಿಲ್ಲೆಗಳಿಗೆ ಮುಂದೆ ರೈತರುಗಳು ಬೆಳೆ ಬೆಳೆದ ಪರಿಸ್ಥಿತಿ ಆಗಿದೆ. ಒಂದ್ ಕಡೆ ಅಧಿಕಾರಿಗಳು ತಪ್ಪಲ್ಲ ಅಂತಾರೆ, ಬೇರೆ ಬೇರೆ ರೀತಿಯ. ಈಗ ಕೇವಲ ನಮ್ಮ ರಾಜ್ಯಕ್ಕೆ ಅಷ್ಟೇ ಅಲ್ಲ, ಒಂದ್ ಕಡೆ ಆಂಧ್ರ, ಒಂದ್ ಕಡೆ ತೆಲಂಗಾಣ, ಕರ್ನಾಟಕ ರಾಜ್ಯಕ್ಕೆ ವಿಶೇಷವಾಗಿ ನಮ್ಮ ರೈತಾಪಿ ವರ್ಗಕ್ಕೆ ಒಂದ್ ಕಡೆ ಇರಿಗೇಷನ್ ಇರ್ಬೋದು, ಒಂದ್ ಕಡೆ ಇಂಡಸ್ಟ್ರಿಯಲ್ ಪರ್ಪಸ್ ಇರ್ಬೋದು, ಒಂದ್ ಕಡೆ ಕುಡಿಲಿಕ್ಕೆ ಇವತ್ತು ಏನು 105 TMC ನೀರನ್ನ ಸಂಗ್ರಹ ಮಾಡತಕ್ಕಂಥ ಒಂದು ಟಿಬಿ ಡ್ಯಾಂನಲ್ಲಿ ಹತ್ತತ್ರ 103 TMC ಸಂಗ್ರಹ ಆಗಿರ್ತಕ್ಕಂಥದ್ದು. ಏನ್ ಗೇಟ್ ನಂಬರ್ 19ರಲ್ಲಿ ಇವತ್ತು ಗೇಟು ಒಂದು ರೀತಿ ಬೀಗ ಓಪನ್ ಆಗಿ ಚೇನ್ ಕಟ್ ಆಗಿ ಇವತ್ತು 27 TMC ಓವರ್ಫ್ಲೋ ಆಗಿ ಹರಿದು ಹೊಟ್ಟೋಗಿದೆ. ಇವತ್ತು 1 TMC ಇವತ್ತು ಹತ್ತತ್ರ 2800 ಕೋಟಿ ಲೀಟರ್ ಇವತ್ತು ನೀರು ಹಾನಿಯಾಗಿರ್ತಕ್ಕಂಥದ್ದು 1 TMCಗೆ. ಅಂದ್ರೆ 27 TMC ಅಂದ್ರೆ ನೀವು ಲೆಕ್ಕ ಮಾಡ್ಕೊಳ್ಳಿ ಎಷ್ಟು ಇವತ್ತು ಹಾನಿಯಾಗಿದೆ ಅನ್ನೋದು. ಇನ್ನೊಂದು ಕಡೆ ಈಗ ಮತ್ತೆ ಗೇಟ್ ಅನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದಾದ್ರೆ ಈಗ ಟೆಕ್ನಿಕಲ್ ಸಮಿತಿಯನ್ನ ಏನು ರಚನೆ ಮಾಡಿದ್ದಾರೆ ಅವರು ಹೇಳಿರುವ ಪ್ರಕಾರ ಹತ್ತತ್ರ 55 TMC ವರ್ಗು ನೀರನ್ನ ಇವತ್ತು ಖಾಲಿಯನ್ನ ಮಾಡಿ ತದನಂತರ ಇವತ್ತು ಗೇಟ್ ಅನ್ನ ನಿರ್ಮಾಣ ಮಾಡತಕ್ಕಂಥದ್ದಕ್ಕೆ ಅವಕಾಶ ಇದೆ. ಇಲ್ಲಾಂದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇವತ್ತು ಮತ್ತೆ ಏನಾದ್ರು ನೀರು ಬಿಟ್ಟಂತ ಸಂದರ್ಭದಲ್ಲಿ ನೀವೇ ಹೇಳ್ದಂಗೆ 3-4 ಜಿಲ್ಲೆಗಳ ರೈತರುಗಳು ಇವತ್ತೇನು ಬೆಳೆಯನ್ನ ಬೆಳೆದಿದ್ದಾರೆ, ಆ ಬೆಳೆ ನಾಶವಾಗ್ತಕ್ಕಂಥದ್ದು ಕೂಡ ಇವತ್ತು ನಾವು ನೋಡಬಹುದು. ಇವೆಲ್ಲವನ್ನು ಕೂಡ ಸೂಕ್ತವಾದಂಥ ಕ್ರಮವನ್ನು ತಗೊಂಡು ರಾಜ್ಯ ಸರ್ಕಾರ, ಅಧಿಕಾರಿಗಳು ರೈತರ ಬೆಳೆಗಳಿಗೆ, ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಯಾವುದೇ ನಷ್ಟ ಆಗದೆ ಅಂತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬೇಕೋ ರಾಜ್ಯ ಸರ್ಕಾರ ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನ ಒತ್ತಾಯ ಮಾಡ್ತಾರೆ. ಚಾಮುಂಡಿ ತಾಯಿ ಮಡಿಲಿಗೆ ಕೈ ಹಾಕಿದ್ದಾರೆ ಸರ್. ಚಾಮುಂಡಿ ತಾಯಿ ಮಡಿಲಿಗೆ ಕೈ ಹಾಕಿದ್ದಾರೆ. ಅದ್ರ ಬಗ್ಗೆ ಅವರೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.